ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಮದ್ಯ ವ್ಯಸನಿಗಳು ಕುಡಿತದ ಚಟದಿಂದ ಹೊರಬಂದು ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡುವ ಮೂಲಕ ತಮ್ಮ ಕುಟುಂಬದವರೊಂದಿಗೆ ಉತ್ತಮ ಜೀವನ ನಡೆಸಬೇಕು ಅಂತ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ನಿಕಟಪೂರ್ವ ರಾಜ್ಯಾಧ್ಯಕ್ಷ ವಿ ರಾಮಸ್ವಾಮಿ ತಿಳಿಸಿದ್ದಾರೆ. ತಾಲೂಕಿನ ಎಸ್ ಕೊಡಗೆಹಳ್ಳಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ವತಿಯಿಂದ ಆಯೋಜನೆ ಮಾಡಲಾಗಿದ್ದ 1830ನೇ ಮದ್ಯ ವರ್ಜನಾ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದರು. ಪೂಜ್ಯ ವೀರೇಂದ್ರ ಹೆಗಡೆ ಅವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಸಾಲವನ್ನ ನೀಡೋದರೊಂದಿಗೆ ಬಡವರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಅಂತ ಕೆಲಸವನ್ನ ಮಾಡ್ತಿದ್ದಾರೆ. ಅದೇ ರೀತಿ ಮದ್ಯ ವ್ಯಸನಿಗಳನ್ನು ಕೂಡ ಮದ್ಯದ ಕೆಟ್ಟದಿಂದ ಹೊರತರಲು ಮದ್ಯ ವರ್ಜನಾ ಶಿಬಿರವನ್ನು ಕೂಡ ಮಾಡಲಾಗ್ತಾ ಇದೆ. ಇಲ್ಲಿನ ತನಕ 130 ಲಕ್ಷ ಮದ್ಯ ವ್ಯಸನಿಗಳು ಕುಡಿತದ ಚಟದಿಂದ ಹೊರ ಬಂದಿದ್ದಾರೆ ಎಂದರು. ಶ್ರೀ ಸಿದ್ದರಾಮ ಚೈತನ್ಯ ಸ್ವಾಮೀಜಿ ಆಶೀರ್ವಚನ ನೀಡಿ 84 ಲಕ್ಷ ಜೀವರಾಶಿಯಲ್ಲಿ ಮಾನವನ ಜೀವನ ಶ್ರೇಷ್ಠವಾದದ್ದು. ಮನುಷ್ಯ ತನ್ನ ಬದುಕಿನ ಮಹತ್ವವನ್ನು ಅರಿತುಕೊಂಡಾಗ ಅರ್ಥಪೂರ್ಣವಾದ ಜೀವನ ನಡೆಸಲು ಸಾಧ್ಯವಾಗುತ್ತೆ. ಭಗವಂತನಲ್ಲಿ ಮೋಕ್ಷ ಪಡೆಯುತ್ತಾನೆ. ನಿಮ್ಮ ಸಂಪಾದನೆ ಒಳ್ಳೆಯ ಕೆಲಸಕ್ಕೆ ವಿನಿಯೋಗವಾಗಬೇಕು. ಕುಡಿತದ ಚಟದಿಂದ ಕುಟುಂಬದ ನೆಮ್ಮದಿ ಸಂತೋಷ ಹಾಳಾಗುತ್ತೆ. ಜನ ದುಶ್ಚಟಗಳಿಂದ ಹೊರಬಂದು ಕುಟುಂಬದೊಂದಿಗೆ ತನ್ನ ಮಕ್ಕಳೊಂದಿಗೆ ಶ್ರೇಷ್ಠ ಜೀವನ ನಡೆಸಬೇಕು ಹಾಗೂ ಸಮಾಜಕ್ಕೆ ಉತ್ತಮ ವ್ಯಕ್ತಿಗಳಾಗಬೇಕು ಎಂದರು. ಮನುಷ್ಯ ಅಂದ್ರೆ ಯಾರು ಅಂತ ಗೊತ್ತಾದಾಗ ಮಾತ್ರ ನಮ್ಮ ಜೀವನವನ್ನ ಹೇಗೆ ಸಾರ್ಥಕ ಮಾಡ್ಕೊಳ್ಬೇಕು, ನಮ್ಮ ಜೀವನವನ್ನು ಹೇಗೆ ನಡೆಸಬೇಕು ಅಂತ ಗೊತ್ತಾಗುತ್ತೆ. ಮನುಷ್ಯ ಅಂದ್ರೆ ಯಾರು? ಕೈ ಕಾಲು ಇರಬೇಕು, ತಲೆ ಇರಬೇಕು, ಕಣ್ಣು ಮೂಗು ಇರಬೇಕು, ಇವನೇ ಮನುಷ್ಯನ. ಮನುಷ್ಯ ಅಂದ್ರೆ ಯಾರು? ಮನುಷ್ಯ ಅಂದ್ರೆ ಮ್ಯಾನ್ ಇಸ್ ಎ ಕೈಂಡ್ ಆಫ್ ಬಾಡಿ, ಮೈಂಡ್ ಅಂಡ್ ಸೋಲ್ ಅಂತ ಹೇಳ್ತಾರೆ. ಮನುಷ್ಯ ಅಂದ್ರೆ ದೇಹ, ಮನಸ್ಸು, ಆತ್ಮ, ಈ ಮೂರು ಇರಬೇಕು. ಅವನು ಮಾತ್ರ ಪರಿಪೂರ್ಣ ಮನುಷ್ಯ. ಏನಿರಬೇಕು? ದೇಹ, ಮನಸ್ಸು, ಆತ್ಮ. ಈಗ ನೋಡಿ, ಒಬ್ಬ ಕಿವಿ ಕೇಳಿಸಲ್ಲ, ಕಾಲು ಮುಡ್ಕೊಂಡಿರ್ತಾನೆ, ಮಾತಾಡಕ್ಕೆ ಬರಲ್ಲ. ಏನಂತ ಕರಿತೀರ ಅವನ್ನ? ಕುಂಟ, ಮೂಗ, ಕಿವುಡ, ಕುರುಡ ಅಂತೇಳಿ ಕರಿತೀವಿ ಅಲ್ವಾ? ನೋಡೋಕ್ಕೂ ತುಂಬ ಚೆನ್ನಾಗಿರ್ತಾರೆ, ಸ್ವಲ್ಪ ತಲೆ ಇರಲ್ಲ, ಸರಿ ಇರಲ್ಲ. ಏನಂತ ಕರಿತೀರ ಅವನ್ನ? ಹುಚ್ಚ, ಮೆಂಟಲ್ ಅಂತ ಕರಿತೀವಿ ಅಲ್ವಾ? ನೋಡೋಕ್ಕೂ ಚೆನ್ನಾಗಿರ್ತಾನೆ, ಮನಸ್ಸು ಚೆನ್ನಾಗಿರ್ತಾನೆ. ಈ ಕಾರಣಕ್ಕೋಸ್ಕರನೇ ಇವ್ನು ಕುಡಿತಾನೆ ಅಂತ ಹೇಳೋಕ್ಕೆ ಸಾಧ್ಯ ಆಗಿಲ್ಲ. ಒಬ್ಬೊಬ್ಬ ಒಂದೊಂದು ಕಾರಣ ಇಟ್ಕೊಂಡು ಕುಡಿತಾ ಇರ್ತಾನೆ ಅಲ್ವಾ? ಆದರೆ ಮನುಷ್ಯನಿಗೆ ಯಾಕೆ ಈ ದುಶ್ಚರ್ಯಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ನೋಡಿ, ಈಗಾಗಲೇ ಮಾತಾಡಿದವರು ಎಲ್ಲರೂ ಸಹ ನಿಮಗೆ ಕುಡಿತದಿಂದ ಏನಾಗುತ್ತೆ, ಎಷ್ಟು ಅವಮಾನನ ಅನುಭವಿಸ್ತೀರಿ, ಮತ್ತು ಎಷ್ಟು ನಷ್ಟ ಆಗುತ್ತೆ, ನಿಮ್ಮ ಕುಟುಂಬದವರು ಎಷ್ಟು ನೋವನ್ನು ಅನುಭವಿಸ್ತಾರೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಆದರೆ ನಿಜಕ್ಕೂ ಮನುಷ್ಯ ಅವನನ್ನು ಅರ್ಥ ಮಾಡಿಕೊಂಡ್ರೆ ಅವನು ಯಾವುದೇ ದುಶ್ಚಟಗಳನ್ನು, ದುರಾಭ್ಯಾಸಗಳನ್ನ, ದುರ್ವರ್ತನೆಯನ್ನು ಮಾಡೋದಿಲ್ಲ ಅಂತೆ. ಯಾಕಂದರೆ ಮನುಷ್ಯನಿಗೆ ಅವನು ಯಾರು ಅಂದರೆ ಗೊತ್ತಿಲ್ಲ. ನಿನ್ನ ಹೆಸರಿನಪ್ಪ? ಗಂಟೆಗೌಡ. ನಿನ್ನ ಹೆಸರು? ಇಡೀ ರಾಜ್ಯದಲ್ಲಿ 759 ಕೆರೆಗಳನ್ನು ಉಳಿತಕ್ಕಂಥ ಕೆಲಸ ಇರ್ಬೋದು. ಯಾವುದೇ ರಾಜ್ಯದಲ್ಲಿ ದೇವಸ್ಥಾನಗಳ ಜೀರ್ಣೋದ್ಧಾರಗಳನ್ನು ಮಾಡಿದ್ರೆ 50,000ರಿಂದ 30 ಲಕ್ಷ ರೂಪಾಯಿಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು. ರಾಜ್ಯದಲ್ಲಿ ಯಾವುದೇ ಹಾಲು ಉತ್ಪಾದಕ ಸಂಘಗಳನ್ನು ಕಟ್ಟಡಗಳಿಗೆ 1 ಲಕ್ಷದಿಂದ 2 ಲಕ್ಷಗಳ ಅನುದಾನವನ್ನು ಕೊಡ್ತಕ್ಕಂಥ ಇರ್ಬೋದು. ಜ್ಞಾನ ವಿಕಾಸ ಕಾರ್ಯಕ್ರಮ ಇರ್ಬೋದು, ಸುಜ್ಞಾನ ನಿಧಿ ಕಾರ್ಯಕ್ರಮ ಇರ್ಬೋದು. ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ಧರ್ಮಸ್ಥಳ ಸಂಸ್ಥೆ ಮಾಡ್ಕೊತಾ ಬಂದಿದೆ. ಬಂಧುಗಳೇ, ಇವತ್ತು ಮೊದಲನೇ ದಿವಸ ಬಂದಾಗ ನೀವೆಲ್ಲ ಹೇಗಿದ್ದೀರ ಅಂತ ಯೋಚನೆ ಮಾಡಿ. ಯಾರು ಇಲ್ಲಿ ಕರ್ಕೊಂಡು ಬಂದವರು ಏನೋ ಒಂದು ಸುಳ್ಳು ಹೇಳಿ ಕರ್ಕೊಂಡು ಬಂದಿರ್ತಾರೆ. ನನ್ನ ಸಹೋದರಿಯರು, ಅಕ್ಕಂದಿರು ಹೇಳಿರ್ತೀರಿ ನೀವು. ಇವತ್ತು ಕರ್ಕೊಂಡು ಏನಾದರೂ ಒಬ್ಬ ವಿದ್ಯಾರ್ಥಿ ಡ್ರಗ್ಸ್ ಅಡಿಕ್ಟ್ ಆದರೆ ಅವನನ್ನು ವಾಪಸ್ ತರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಹೇಳ್ತಾ ಇರೋದು, ನಿಮ್ಮ ಮಕ್ಕಳನ್ನು ನೀವು ಗಮನಿಸದೆ ಹೋದರೆ, ನಿಮ್ಮ ಮಕ್ಕಳನ್ನು ನೀವು ಮಾಡ್ಕೊಳ್ಳದೆ ಹೋದರೆ ಮಕ್ಕಳನ್ನು ಆಸ್ತಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂತೇಳಿ, ಹಾಗಾಗಿ ನೀವು ಇನ್ನು ಮುಂದೆ ಮಕ್ಕಳನ್ನು ಗಮನಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಈಗಾಗಲೇ ನಾವು ಮೊದಲೆಲ್ಲ ಏರ್ಪೋರ್ಟಲ್ಲಿ 5 kg ಚಿನ್ನ ಸಿಕ್ತು, ದುಬೈಯಿಂದ 10 kg ಚಿನ್ನ ಸಿಗ್ತಾ ಅಂತಿದ್ರು. ಈಗಿಲ್ಲ, 25 ಕೋಟಿ ಗಾಂಜಾ ಸಿಕ್ತು, 50 ಕೋಟಿ ಅಫೀಮ್ ಸಿಕ್ತು ಅಂತೇಳಿ ಬೆಳಗ್ಗಿದ್ರೆ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಅದೆಲ್ಲ ಎಲ್ಲಿ ಹೋಗ್ತಿದೆ ನಿಮಗೆ ಗೊತ್ತಿಲ್ಲ. ಎಲ್ಲ ಹಳ್ಳಿಗಳಲ್ಲೂ, ಎಲ್ಲ ಶಾಲೆಗಳಲ್ಲಿ ಇವತ್ತು ಅದು ತುಂಬ ಹರಡ್ತಾ ಇದೆ. ಹಾಗಾಗಿ ನಿಮ್ಮ ಮಕ್ಕಳನ್ನು ನೀವು ಗಮನಿಸಬೇಕಾಗಿದೆ. ಹಾಗಾಗಿ ನೀವು ಕುಟುಂಬ ಕಟ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ, ಅದರ ಜೊತೆಗೆ ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನಾ ತಾಲೂಕು ಅಧಿಕಾರಿ ರಾಜೇಶ್, ವೆಂಕಟೇಗೌಡ, ರಘುನಂದನ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮಾ, ಕೆಎಸ್ ರಮೇಶ್, ಸಿದ್ದೇಗೌಡ, ರಂಗಸ್ವಾಮಿ, ವೆಂಕಟೇಶ್ ಮೂರ್ತಿ, ಸತೀಶ್, ಕೃಷ್ಣಪ್ಪ ಸೇರಿ ಮತ್ತಿತರರು ಹಾಜರಿದ್ದರು.
ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.